ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ಅಳವಾರ್. ಹುನಗುಂದದ ಶಾಸಕ ವಿಜಯಾನಂದ ಕಾಶಪ್ಪನವರವರಿಗೆ ಸಚಿವ ಸ್ಥಾನವನ್ನು ತಪ್ಪಿಸೋದಕ್ಕೆ ಆ ಜಗದ್ಗುರುಗಳು ಪ್ರಯತ್ನವನ್ನ ಮಾಡಿದ್ರ ಇಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗಿದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಸ್ವತಃ ನೂತನವಾಗಿ ಸಚಿವರಾಗಿರುವಂತಹ ವಿಜಯಾನಂದ ಕಾಶಪ್ಪನವರವರು ನಿನ್ನೆ ವಾಗ್ದಾಳಿನ ನಡೆಸಿದ್ದಾರೆ. ಈ ಸ್ಟೋರಿ ಏನು, ಇದರ ಹಿನ್ನೆಲೆ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ನೀವೇನು ಕೂಡ ನ್ಯೂಸ್ 18 ಅನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ತಿಳಿದುಕೊಳ್ಳಿ. ಸದ್ಯ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ಸಾಕಷ್ಟು ಅಳೆದು ತೂಗಿ ಪ್ರಾದೇಶಿಕವಾರು, ಸಮುದಾಯದವಾರು ಲೆಕ್ಕಾಚಾರಗಳನ್ನ ಹಾಕಿ ಮುಂದಿನ ಚುನಾವಣೆಗಳನ್ನ ಗಮನದಲ್ಲಿಟ್ಟುಕೊಂಡು ಇದೀಗ ಸಚಿವ ಸ್ಥಾನಗಳನ್ನ ಹಂಚಿಕೆ ಮಾಡಿದೆ. ಅದರಲ್ಲಿ ಬಾಗಲಕೋಟೆಯ ಹುನಗುಂದದ ಶಾಸಕರಾಗಿರುವಂತಹ ವಿಜಯಾನಂದ ಕಾಶಪ್ಪನವರವರು ಸಚಿವ ಸ್ಥಾನವನ್ನ ಪಡೆದುಕೊಳ್ಳೋದಕ್ಕೆ ಯಶಸ್ವಿಯಾಗಿದ್ದಾರೆ. ಸದ್ಯ ಇದೀಗ ಜಿಲ್ಲೆಯಾದ್ಯಂತ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಿನ್ನೆ ಹುನಗುಂದ ತಾಲೂಕಿನ ಹಾವರಿಗೆ ಅಂದ್ರೆ ಅವರ ಸ್ವಗ್ರಾಮ, ಆ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಅಲ್ಲಿ ಗ್ರಾಮಸ್ಥರು ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ರು. ಗ್ರಾಮಸ್ಥರಿಂದ ಅಭಿನಂದನೆಗಳನ್ನ ಸ್ವೀಕಾರ ಮಾಡಿದಂತ ಕಾಶಪ್ಪನವರವರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಸ್ವಾಮೀಜಿಗಳ ವಿರುದ್ಧ ಸಾಕಷ್ಟು ವಾಗ್ದಾಳಿನ ನಡೆಸಿದ್ದಾರೆ. ಆ ಸ್ವಾಮೀಜಿಗಳು ಮತ್ಯಾರು ಅಲ್ಲ, ಹಿಂದಿನ ಕೂಡಲ ಸಂಗಮ ಪಂಚಮಶಾಲಿ ಪೀಠದ ಜಗದ್ಗುರುಗಳು ಬಸವಜಯ ಮುತ್ತುಂಜಯರ ಸ್ವಾಮೀಜಿಗಳ ವಿರುದ್ಧ ನಿನ್ನೆ ವಿಜಯಾನಂದ ಕಾಶಪ್ಪನವರವರು ವಾಗ್ದಾಳಿನ ನಡೆಸಿದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಮೃತ್ಯುಂಜಯ ಸ್ವಾಮೀಜಿಗಳು ವಿಜಯಾನಂದ ಕಾಶಪ್ಪನವರವರಿಗೆ ಯಾವುದೇ ಕಾರಣಕ್ಕೂ ಮಂತ್ರಿಗಿರಿಯನ್ನು ಕೊಡಬಾರದು ಅಂತ ಹೇಳಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಹೋಗಿ ಬೇಡಿಕೆಯನ್ನು ಇಟ್ಟಿದ್ರು, ಒತ್ತಡವನ್ನು ಹೇರಿದ್ರು ಅನ್ನುವಂತಹ ಮಾತುಗಳನ್ನ ಸ್ವತಃ ಕಾಶಪ್ಪನವರವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಮಾತಾಡಿ ಇನ್ನೊಂದು ಅದು ಅವರು ಜಗದ್ಗುರುಗಳು ಹೋಗಿ ಏನನ್ನು ಮಾಡುವಂತ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳಿದ್ರಂತ. ಅವ್ರು ಹೇಳಿದ್ರು ಮುಖ್ಯಮಂತ್ರಿಗಳು, ನೀನ್ ಮಂತ್ರಿ ಮಾಡ್ಕೊಳ್ಳೋದು ನೋಡುವ ಅಂತ. ಅವ್ ಮಾಡುವುದಕ್ಕೆ ನೀನು ಮಾಡ್ತೀನಿ ಮುಖ್ಯಮಂತ್ರಿ ಅಂತ ಹೇಳಿ ಸನ್ಮಾನ ಡಿ.ಕೆ. ಶಿವಕುಮಾರ್ ಯಾರ್ಯಾರು ಹೋಗಿ ಹೇಳ ಅದಕ್ಕೆ ಮಾಡ್ತೀನಿ ನನಗೆ ಅಂತ ಹೇಳಿ ಮಾಡ. ಈಗೇನ್ ಮಾಡ್ತೀಯಪ್ಪ, ಜಗದ್ಗುರು ನಿಮ್ ಜಗದ್ಗುರು ನಿಜವಾಗ್ಲೂ ಹೇಳಕತ್ತಿ, ಸುಳ್ಳಲ್ಲ. ಎದಕ್ಕೆ ಹೋಗಿತ್ತು ಬರ್ತಾ ಅರ್ಜೆಂಟ್ ನೋಡಿ. ಈ ಸರ್ಕಾರ ಇರುವವರೆಗೆ, ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಯಾವುದೇ ಮುಖ್ಯಮಂತ್ರಿ ಮನೆಗೆ ನಾವು ಹೋಗುದಿಲ್ಲ ಅಂತ ಪ್ರಮಾಣ ಮಾಡಿದ್ದಲ್ಲಪ್ಪ. ನಿನ್ನ ನೈತಿಕ ಮಟ್ಟ ಏನೈತಿ? ನಿನ್ನ ನೈತಿಕ ಮಟ್ಟ ಏನೈತಿ? ಯಾವ ಬಟ್ಟೆ ಹಾಕೊಂಡಿದೆ ಅದಕ್ಕೆ ವಿಧಿಯಾಗಿದೆಯಾ? ಅದಕ್ಕೆ ಹೇಳ್ತಿರ್ತಾರ, ಕೊಲ್ಲೋರು 100 ಜನ ಇದ್ರ ಕಾಯಪ್ಪ ಇದ್ದೇವಾನೆ ಅನ್ನೋದಕ್ಕೆ ನಾವು ಇವತ್ತು ಮಂತ್ರಿಯಾಗಿ ಮಾತುಗಳಕ್ಕೆ. ಇದಕ್ಕೆ ಕಾರಣ ಏನು ಅಂತ ನೋಡುವಂತ ಸಂದರ್ಭದಲ್ಲಿ ಸಹಜವಾಗಿ ಪಂಚಮಸಾಲಿ ಹೋರಾಟದ ಬಳಿಕಾದಂತಹ ಬೆಳವಣಿಗೆಗಳು, ಸ್ವಾಮೀಜಿ ಮತ್ತು ಕಾಶಪ್ಪನವರ ನಡುವಿನ ವಾಕ್ ಸಮರ, ಆರೋಪ ಪ್ರತ್ಯಾರೋಪಗಳು ಇವೆಲ್ಲವೂ ಕೂಡ ನೆನಪಿಗೆ ಬರುತ್ತೆ. ಸದ್ಯ ಇದೀಗ ಅದರ ಬಗ್ಗೆ ಒಂದಿಷ್ಟು ಹಿನ್ನೆಲೆಯನ್ನ ತಮ್ಮ ಮುಂದೆ ಇಡ್ತಾ ಹೋಗ್ತೇನೆ. 2A ಮೀಸಲಾತಿಗೆ ಆಗ್ರಹಿಸಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ತೀವ್ರ ಸ್ವರೂಪದಿಂದ ಹೋರಾಟ ಮಾಡಿದಂತಹ ಪಂಚಮಸಾಲಿ ಸಮುದಾಯ ರಾಜ್ಯ ಮಾತ್ರ ಅಲ್ಲದೆ ದೇಶದ ಗಮನವನ್ನ ಸೆಳೆದಿತ್ತು. ಸಂಘಟಿತರಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಒಂದ್ ಕಡೆ ಸೇರಿ ತಮ್ಮ ಹಕ್ಕಿಗಾಗಿ ಹೋರಾಟವನ್ನು ನಡೆಸಿದ್ರು. ಇದು ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಇದಾದ ಬಳಿಕ ಬಿಜೆಪಿ ಸರ್ಕಾರ ಅವಧಿ ಮುಗಿದ ಬಳಿಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಬೆಳಗಾವಿಯಲ್ಲಿ ನಡೆಯುತ್ತಿರುವಂತಹ ಅಧಿವೇಶನ ಸಂದರ್ಭದಲ್ಲಿ ಮತ್ತೆ ಕೂಡಲ ಸಂಗಮದ ಬಸವಜಯ ಮುತ್ತುಂಜಯ ಸ್ವಾಮೀಜಿಗಳು ಹೋರಾಟವನ್ನ ಕೈಗೆತ್ಕೊಂಡಿದ್ರು. ಸುವರ್ಣಸೌಧ ಮುತ್ತಿಗೆ ಹಾಕೋಣ ಅಂತ ಹೇಳಿ ಸಮುದಾಯದ ಜನರಿಗೆ ಕರೆಯನ್ನ ನೀಡಿದ್ರು. ಈ ಒಂದು ಹೋರಾಟಕ್ಕೆ ಶಾಸಕರಾಗಿ ಆಯ್ಕೆಯಾಗಿದ್ದಂತಹ ಅಂದಿನ ಶಾಸಕರಾಗಿ ಆಯ್ಕೆಯಾಗಿದ್ದಂತಹ ಕಾಶಪ್ಪನವರವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗಾಗಲೇ ನಮ್ಮ ಸರ್ಕಾರ ಬಂದಿದೆ, ನಮಗೆ ಒಂದಿಷ್ಟು ಕಾಲಾವಕಾಶವನ್ನು ಕೊಡೋಣ, ಮುಖ್ಯಮಂತ್ರಿಗಳಿಗೆ ಕಾಲಾವಕಾಶ ಕೊಡೋಣ ಮತ್ತು ಒಂದಿಷ್ಟು ನ್ಯಾಯಾಲಯದ ತೊಡಕುಗಳಿರೋದ್ರಿಂದಾಗಿ ಈ ಒಂದು ಹೋರಾಟವನ್ನು ಮಾಡೋದು ಬೇಡ ಅಂತ ಹೇಳಿ ಒತ್ತಡವನ್ನ ಹೇರಿದ್ರು. ಆದ್ರೆ ಈ ಒಂದು ಒತ್ತಡಕ್ಕೆ ಸ್ವಾಮೀಜಿ ಅವರು ಮಣಿಲಿಲ್ಲ. ಹಾಗಾಗಿನೇ ಹೋರಾಟವನ್ನು ಕೈಗೊಂಡ್ರು. ಅದಾದ ಬಳಿಕ ಸುವರ್ಣಸೌಧದಲ್ಲಿ ಲಾಠಿ ಪ್ರಹಾರ ಕೂಡ ಆಯಿತು. ಅದರಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಸಂಘರ್ಷ ಕೂಡ ಆರಂಭ ಆಗಿತ್ತು. ಈ ಒಂದು ಬೆಳವಣಿಗೆಗಳ ಬಳಿಕ ಸ್ವಾಮೀಜಿಗಳ ಬೆನ್ನಿಗೆ ಇತ್ತ ವಿಜಯಪುರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಅನೇಕ ನಾಯಕರು, ಬಿಜೆಪಿಲಿರುವಂತಹ ನಾಯಕರು ಅವರ ಬೆನ್ನಿಗೆ ನಿಂತರು. ಮತ್ತೊಂದು ಕಡೆ ಕಾಶಪ್ಪನವರು ಸೇರಿದಂತೆ ಅನೇಕರು ಸಮುದಾಯದ ಮುಖಂಡರುಗಳು ಸ್ವಾಮೀಜಿಗಳ ವಿರುದ್ಧ ಹರಿಹಾಯುವುದಕ್ಕೆ ಶುರು ಮಾಡಿದ್ರು. ಇದು ಹಂತ ಹಂತವಾಗಿ ದಿನ ಕಳೆದಂತೆ ಆರೋಪ ಪ್ರತ್ಯಾರೋಪಕ್ಕೆ ತಿರುಗಿ ಏಕವಚನದಲ್ಲೇ ವಾಗ್ದಾಳಿ ನಡೆಸುವ ಮಟ್ಟಕ್ಕೆ ಬಂದು ಟ್ರಸ್ಟಿಗಳು ಕೂಡ ಸ್ವಾಮೀಜಿಗಳ ವಿರುದ್ಧ ಒಂದಿಷ್ಟು ಗಂಭೀರ ಆರೋಪವನ್ನ ಮಾಡಿ ಆ ಪೀಠದಿಂದ ಸ್ವಾಮೀಜಿಯನ್ನ ಕೆಳಗಿಳಿಸುವಂತಹ ಕೆಲಸಕ್ಕೆ ಮುಂದಾದ್ರು, ಉಚ್ಚಾಟನೆಯನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಸದ್ಯ ಮಠಕ್ಕೆ ಬೀಗ ಹಾಕುವಂತಹ ಘಟನೆಗಳು ಕೂಡ ನಡೆದಿತ್ತು. ಸದ್ಯ ಈ ಸ್ವಾಮೀಜಿಗಳು ಮತ್ತು ಕಾಶಪ್ಪನವರ ನಡುವಿನ ಏನು ಈ ಒಂದು ಆರೋಪ ಪ್ರತ್ಯಾರೋಪ ಮತ್ತು ವಾಕ್ ಸಮರ ಏನಿತ್ತು ಅದು ತಾರಕಕ್ಕೆ ಹೋಗಿತ್ತು. ಸದ್ಯ ಇದೀಗ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ವಿಸ್ತರಣೆಯಲ್ಲಿ ಕಾಶಪ್ಪನವರವರಿಗೆ ಸ್ಥಾನ ಸಿಕ್ಕಿದೆ. ಇದರಿಂದಾಗಿ
ಸ್ವಾಮೀಜಿಗಳು ಮತ್ತು ಕಾಶಪ್ಪನವರ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷ ಶುರುವಾದಂತಹ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಇದಕ್ಕೆ ಕಾರಣ ಏನಂತಂದ್ರೆ, ಸದ್ಯ ಸ್ವಾಮೀಜಿಗಳು ಮುಖ್ಯಮಂತ್ರಿಗಳನ್ನ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಕಾಶಪ್ಪನವರಿಗೆ ಸ್ಥಾನವನ್ನು ಕೊಡಬಾರದು ಅಂತ ಹೇಳಿ ಒತ್ತಡವನ್ನು ಹಾಕಿದ್ರು ಅನ್ನೋ ಒಂದು ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕಾಶಪ್ಪನವರು ಕೂಡ ನೇರವಾಗಿ ವಾಗ್ದಾಳಿ ನಡೆಸಿದ್ರು. ಈ ಒಬ್ಬ ಜಗದ್ಗುರುಗಳು ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ನನಗೆ ಸಚಿವ ಸ್ಥಾನವನ್ನು ಕೊಡಬಾರದು ಅನ್ನೋಂತಹ ಒಂದು ಒತ್ತಡವನ್ನ ಹೇರೋಕೆ ಪ್ರಯತ್ನ ಮಾಡಿದ್ರು. ಕೊಲ್ಲುವವರು 100 ಜನ ಇದ್ರು ಕೂಡ ಕಾಯೋರು ಒಬ್ಬ ಇದ್ರೆ ಸಾಕು ಅಂತ ಹೇಳಿ ಸ್ವಾಮೀಜಿಗಳ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಇದಾದ ಬಳಿಕ ಕೆಲವೊಂದಿಷ್ಟು ಗಂಟೆಗಳ ಬಳಿಕ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ಒಂದು ಫೇಸ್ಬುಕ್ ಖಾತೆ, ಅಂದ್ರೆ ಅವರ ಹೆಸರಿನಲ್ಲಿರುವಂತಹ ಒಂದು ಫೇಸ್ಬುಕ್ ಖಾತೆಯಲ್ಲಿ ಒಂದು ಪೋಸ್ಟ್ ಬಂದಿದೆ. ಆ ಒಂದು ಪೋಸ್ಟ್ ನಲ್ಲಿ ಒಂದು ರೀತಿಯಾಗಿ ಅಧಿಕಾರ ಶಾಶ್ವತವಲ್ಲ, ಅಧಿಕಾರದಿಂದಾಗಿ ದುರಂಕಾರದಿಂದ ಮೆರೆಯುವಂಥದ್ದು ಬೇಡ, ಮುಂದಿನ ದಿನಗಳಲ್ಲಿ ಅಧಿಕಾರ ಇಲ್ಲದಂತಹ ಸಂದರ್ಭದಲ್ಲಿ ಪರಿಸ್ಥಿತಿ ಬೇರೆ ರೀತಿ ಇರುತ್ತೆ ಅನ್ನುವಂತಹ ಒಂದಿಷ್ಟು ಅರ್ಥ ಇರುವಂತಹ ಒಂದಿಷ್ಟು ಸಾಲುಗಳನ್ನ ಒಳಗೊಂಡಿರುವಂತಹ ಒಂದು ಪೋಸ್ಟ್ ಅನ್ನ ಸ್ವಾಮೀಜಿಗಳ ಹೆಸರಿನಲ್ಲಿರುವಂತಹ ಒಂದು ಫೇಸ್ಬುಕ್ಗೆ ಬಂದಿತ್ತು. ಅದಾದ ಬಳಿಕ ಸದ್ಯ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಕೆಲವೊಂದಿಷ್ಟು ಜನರು ಸ್ವಾಮೀಜಿಗಳ ಪರವಾಗಿ ಮಾತನಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಜನರು ವಿಜಯಾನಂದ ಕಾಶಪ್ಪನವರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಅಲ್ಲ, ಅವನಿಂದ ಕಲಿಬೇಕಾಗೈತೆ ಅವ್ನ ವಯಸ್ಸು ಎಷ್ಟು ಕೇಳ್ರಿ ಅವ್ನು ಸ್ವಾಮಿಗೆ, ಅವ್ನು ಹಾಕ್ತಾನಲ್ಲ ಪೋಸ್ಟಿಂಗ್ ಮಾಡಿಸ್ತಾನಲ್ಲ ಸಣ್ಣ ಹುಡ್ರ ಕಡೆ. ಅವ್ನ ವಯಸ್ಸು ಎಷ್ಟು ಪ್ರಬುದ್ಧತೆ ಅವನಿಗೆ? ಈ ಚಿಲ್ಲರ್ ಬುದ್ಧಿ ಬಿಡಬೇಕು. ಫಸ್ಟ್ ಗುರು ಆದವನು ಚಿಲ್ಲರ್ ಅಲ್ಲ ಇರಬಾರ್ದು, ಭಕ್ತರನ್ನ ಸಮಾನವಾಗಿ ಕಾಣುವಂತ ಹೃದಯವುಳ್ಳವರಾಗಿರ್ಬೇಕು. ಭಕ್ತರನ್ನ ಚಂದ ಕಾಣಕ್ ಹೇಳ್ರಿ. ಯಾವ ಬಟ್ಟೆಯನ್ನ ನಾವು ಧರಿಸ್ತೀವಲ್ಲ, ನಾನು ನಿನ್ನೆ ಅದನ್ನೇ ಹೇಳಿದ್ದೀನಿ, ಆ ಬಟ್ಟಿಗೆ ಇದೇ ಹೌದಪ್ಪ ನಾವು ಮಾಡಿದ್ವಿ ಕರೆ ಒಪ್ಕೋತೀನಲ್ಲ, ಮಾಡಿದ್ರೆ ಉಳಿಲಿಲ್ಲ, ನಡ್ಕೊಳ್ಳಿಲ್ಲ ಮನುಷ್ಯ. ಅಲ್ಲಿ ಬಿಜಾಪುರದಲ್ಲಿ ಇನ್ನೂ ಕಂಪ್ಲೇಂಟ್ ಬಾಕಿ ಐತಿ. ಅದ್ ಏನಾಗೈತೆ ಅದ್ರ ಬಗ್ಗೆ ಜನರಿಗೆ ಸಮಾಜಕ್ಕೆ ಉತ್ತರ ಕೊಡಂತ ಹೇಳ್ರಿ. ಮೊದ್ಲೇಕ ಎಲ್ಲೋದ್ಲ ಅಮ್ಮ, ಯಾಕೆ ಕಂಪ್ಲೇಂಟ್ ಕೊಟ್ರು? ಅವ ಎತ್ತನ 11 ಕೋಟಿ ಇದ್ದಿದ್ದು 3 ಕೋಟಿ ಡೀಲ್ ಬಂತ ಅಂತ ಅವ ಮಾತಾಡ್ತಾನ. ಇವ ನೋಡಿದ್ರೆ ಇಲ್ಲಿ ನಾಟಕ ಮಾಡ್ಕೊಂಡು ಅಲ್ಲಿ ಯಾವ್ದೋ ಒಂದು ಊರಾಗ ಕುಂತಾನ. ನಾಟಕ ಹಾಕ್ಬೇಕ್ರಿ. ಅದಕ್ಕೆ ಸಮಾಜಕ್ಕೆ ಉತ್ತರ ಫಸ್ಟ್ ಕೊಡ್ಲಿ, ಆಮೇಲೆ ಮಾತಾಡ್ತೀವಿ. ಅವನಿಗೆ ನನ್ನ ಬಗ್ಗೆ ಮಾತಾಡೋದು, ಅಧಿಕಾರದ ಬಗ್ಗೆ ಮಾತಾಡೋದು. ಈ ಯುವ ಬಂದ ಮ್ಯಾಗ ನಾವು ಅಧಿಕಾರ ಮಾಡಕತ್ತೀವ. ಕಳೆದ 50 ವರ್ಷ, ಇವ್ನಿಗೆ ಇನ್ನೂ 48 ಆಗಿರ್ಬೇಕು ವಯಸ್ಸೀಗ. ಇವ್ನು ಹುಟ್ಟಕ್ಕಿಂತ ಮುಂಚೆಗೆ ನಾವು ರಾಜಕಾರಣದಾಗದೀವಿ. ಅದು ಅವನಿಗೆ ತಿಳ್ಕೊಂಡಿಲ್ಲ. ನನಗೇನು ಬುದ್ಧಿ ಹೇಳುವಂಥದ್ದು ಅವನ ನಂತರ ಅವಶ್ಯಕತೆ ಇಲ್ಲ. ನಾನೇ ಸಾಕಷ್ಟು ಬುದ್ಧಿ ಹೇಳಿದ್ದೆ ಅವನಿಗೆ, ಸರಿ ಮಾಡ್ಕೋ, ನಿನ್ನ ದುಷ್ಟು ಬುದ್ಧಿನ ಬಿಡು, ಒಬ್ಬ ಸ್ವಾಮೀಜಿಯಾಗಿ ಗುರುವಾಗಿ ಹೇಗಿರಬೇಕು, ಕಾವಿಗೆ ಸನ್ಯಾಸಿಯನ್ನು ವಹಿಸಿದಂಥವ್ರು ಹೇಗಿರಬೇಕು ಹಂಗೆ ಅರಿವಿಟ್ಕೊಂಡು ನಡಿ ಅಂತ ಹೇಳಿದ್ರೆ ನೆಡ್ಲಾರ್ದಕ್ಕೆ ಹೊರಗೆ ಹೋಗ್ಯಾನ ಅಷ್ಟೇ. ಅವ್ನು ಮುಗಿದತ್ ಗತಿ. ಅವ್ನು ಇನ್ಮ್ಯಾಗ ನಾ ಮಾತಾಡೋದು ಅವ್ನ ಬಗ್ಗೆ. ಸಮಾಜ ಬಡವ ಆಗಕ್ ಸಾಧ್ಯ ಇಲ್ಲ. ಸಮಾಜ ಒಗ್ಗಟ್ಟಿದೆ, ಸಮಾಜ ಗೌರವ ರೀತಿಯಲ್ಲಿದೆ, ಸಂಘಟಿತರಾಗಿದ್ದೀವಿ. ಯಾವನೋ ಇವನು ಬಟ್ಟೆ ಧರಿಸ್ಕೊಂಡು ಇವನು ಸ್ವಯಂಕೃತವಾಗಿ ಯಾರ್ದೋ ಮಾತು ಕೇಳ್ಕೊಂಡು ಅಲ್ಲ, ನಮ್ಮ ಸರ್ಕಾರಕ್ಕೆ ಸರ್ಕಾರ ಇರೋ ಮಟ್ಟನ ಹೋಗೋದಿಲ್ಲ ಅಂದವ್ರು. ಮತ್ತೆ ನಮ್ಮ ಮುಖ್ಯಮಂತ್ರಿ ಹತ್ರ ಯಾಕೆ ಹೋದ್ನಪ್ಪ ಇವ? ಯಾಕೆ ಹೋದ? ಎದಕ್ ಹೋಗಿದ್ದ? ಕೇಳ್ರಿ ಅವ್ನಿಗೆ ಪ್ರಶ್ನೆ. ಉತ್ತರ ಕೊಡು ಅಂತ ಹೇಳ್ರಿ. ಕಂಪ್ಲೇಂಟ್ ಮಾಡ್ರಲ್ಲ 3 ಕೋಟಿ ಕೇಳ್ಯಾರಂತ, ಅದಕ್ಕೆ ಮೊದಲು ಉತ್ತರ ಕೊಡು ಅಂತ ಹೇಳ್ರಿ ಸಮಾಜದವ್ರ ಬಂದು. ಆಮೇಲೆ ಇವ ಏನದ ಅನ್ನೋದು ಹಕೀಕತ್, ನಿಜವಾದ ಹಕೀಕತ್ ಗೊತ್ತಾಗತ್ತೆ. ಒಟ್ನಾರಿ ಈ ಒಂದು ಬೆಳವಣಿಗೆಗಳು ಇದೀಗ ಮತ್ತೆ ಸಂಘರ್ಷಕ್ಕೆ ಹಾದಿಯನ್ನ ಮಾಡಿಕೊಟ್ಟಿದ್ದಾವೆ. ಇವತ್ತು ಕೂಡ ವಿಜಯಾನಂದ ಕಾಶಪ್ಪನವರವರು ಮತ್ತೆ ಆ ಸ್ವಾಮೀಜಿಗಳ ಫೇಸ್ಬುಕ್ ಪೋಸ್ಟ್ ಏನಿದೆ ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಫೇಸ್ಬುಕ್ಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಕಾಶಪ್ಪನವರ ವಿರುದ್ಧ ಒಂದಿಷ್ಟು ಆಡಿಯೋಗಳನ್ನ ಹರಿಬಿಡುವಂತದ್ದಾಗಿರ್ಬೋದು. ಆ ಮೂಲಕ ಕಾಶಪ್ಪನವರಿಗೆ ಅದೇ ರೀತಿ ಯಾವುದೇ ಕಾರಣಕ್ಕೂ ಮಂತ್ರಿ ಸ್ಥಾನ ಸಿಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಪ್ರಯತ್ನಗಳಾಯಿತು. ಆದ್ರೂ ಕೂಡ ಕೊನೆಗಳಿಗೆಯಲ್ಲಿ ಪಕ್ಷ ನನಗೆ ಅವಕಾಶವನ್ನು ಕೊಟ್ಟಿದೆ, ಆ ಒಂದು ಹಿನ್ನೆಲೆಯಲ್ಲಿ ನಾನು ಕೆಲಸವನ್ನು ಕೂಡ ಮಾಡ್ತೀನಿ ಅನ್ನೋ ಮಾತುಗಳನ್ನ ಹೇಳೋದ್ರ ಜೊತೆಗೇನೆ ಸ್ವಾಮೀಜಿಗಳ ವಿರುದ್ಧ ತೀವ್ರವಾಗಿ ಆ ಒಂದು ವಾಗ್ದಾಳಿಯನ್ನು ಕೂಡ ಮುಂದುವರಿಸಿದ್ದಾರೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.